ಯಾರಿಗೇ ಆಗಲಿ ನೀವು ಹಾಳಾಗಿ ಅಂತ ಯಾರಿಗೂ ಹೇಳಿಲ್ಲ, ಉದ್ಧಾರ ಆಗಿ ಅಂತ ಹೇಳಿರೋದು. ನನಗೆ ಕ್ವಶನ್ ಮಾಡಿರುವಷ್ಟು, ನನಗೆ ಟೀಕೆ ಮಾಡಿರುವಷ್ಟು ನಮ್ಮ ರಾಜಕಾರಣಿಗಳು ಮಾಡಿಬಿಟ್ಟಿದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಎಷ್ಟೋ ಮುಂದೆ ಹೋಗ್ತಿತ್ತು. ಯಾಕೆಂದರೆ ನಾನು ಯಾರ ಹತ್ರನೂ ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ. ಒಂದು ಹಳ್ಳಿಗೆ ಹೋಗ್ಬಿಟ್ಟು ಟ್ಯಾಕ್ಸ್ ದುಡ್ಡಲ್ಲಿ ನಾನು ಸರ್ಕಾರ ನಡೆಸಲ್ಲ, ಏನೂ ಮಾಡಲ್ಲ. ನಾನು ಏನೇ ಮಾಡಿದ್ರು ನಾನು ಸ್ವಂತದಿಂದ ಮಾಡ್ತೀನಿ. ಪ್ರೈವೇಟೆಡ್ ಲಿಮಿಟೆಡ್ ಕಂಪ್ನಿ ಮಾಡಿದ್ದೀನಿ. ಐ ಆಮ್ ನಾಟ್ ಆನ್ಸರಬಲ್ ಟು ಎನಿ ಒನ್, ಬಟ್ ಐ ಆಮ್ ಸ್ಟಿಲ್ ಆನ್ಸರಿಂಗ್. ನಾನು ಯಾರಿಗೆ ಆನ್ಸರಬಲ್? ನಾನು ಇನ್ವೆಸ್ಟರ್ಗೆ ಆನ್ಸರಬಲ್. ಜನರಿಗೆ ನಿಜವಾಗ್ಲೂ ಕ್ವಶನ್ ಮಾಡೋ ಅಧಿಕಾರ ಇರಬೇಕಾಗಿರೋದು, ಬಂದಿರೋದು ರಾಜಕಾರಣಿಗಳಿಂದ ಬರಬೇಕು. ಯಾಕೆ ಅಂದರೆ ಟ್ಯಾಕ್ಸ್ ಕಟ್ತಾರೆ, ಕ್ವಶನ್ ಕೇಳಲ್ಲ. ನಮ್ಮ ದುಡ್ಡು ಎಲ್ಲೋ ಇತ್ತು ಅಂತ ಕೇಳಲ್ಲ. ಅವ್ರು ಕಟ್ಟೋ ಟ್ಯಾಕ್ಸ್, ಕಂದಾಯ ಆಗಿರ್ಬೋದು, ಮತ್ತೊಂದು ಟ್ಯಾಕ್ಸ್ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಎಕ್ಸೆಟ್ರಾ ಎಕ್ಸೆಟ್ರಾ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಪರ್ಟಿಕ್ಯುಲರ್ ಟ್ಯಾಕ್ಸ್. ಕೇಳಬೇಕು ಸರ್ಕಾರನ. ಆ ಥರ ಕೇಳಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ನನ್ನಂತವ್ರು ಕೇಳಿದ್ರೆ ನಾನೇನು ಸರ್ಕಾರ ನಡೆಸಲ್ಲ, ನಾನೇನು ಟ್ಯಾಕ್ಸ್ ಕಟ್ಟಲ್ಲ. ಜೀವನದಲ್ಲಿ ಮುಂದೆ ಬನ್ನಿ, ಉದ್ಧಾರ ಆಗಿ ಅಂತಾನೆ ಹೇಳಿದ್ದೀನಿ. ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿ ಅಂದರೆ ಯಾರೂ ಬರಲ್ಲ. ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ಸ್ಮೋಕ್ ಕೂಡ ಮಾಡಲ್ಲ.